ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಸ್ನೇಹಿತರೆ, ನಾಳಿನ ಕಡೆ ಆಷಾಢ ಶುಕ್ರವಾರ, ಹಾಗಾಗಿ ಎಲ್ಲರೂ ತಪ್ಪದೇ ಒಂದು ನಾರಾಯಣ ಅಷ್ಟಕಂ ಹೇಳ್ಕೊಡ್ತೀನಿ. ಈ ಅಷ್ಟಕಂನ ಹೇಳ್ರಿ. ಯಾಕಂದ್ರೆ ನಾವು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿನ ಅಷ್ಟ ಪೂಜೆ ಮಾಡಬಾರ್ದು, ನಾರಾಯಣನ ಸಮೇತ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಅವಾಗ ಮಾತ್ರ ಮಹಾಲಕ್ಷ್ಮಿ ನಮಗೆ ಪ್ರಸನ್ನಳಾಗ್ತಾಳೆ. ಬರೀ ನಾರಾಯಣನ ಪೂಜೆ ಮಾಡಿದ್ರೂ ಅವರು ಪ್ರಸನ್ನ ಆಗಲ್ಲ, ಬರೀ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರು ಆಕಿನೂ ಪ್ರಸನ್ನ ಆಗಲ್ಲ. ಹಾಗಾಗಿ ನಾವು ಯಾವಾಗಲೂ ದೀಪಾವಳಿ ಮಹಾಲಕ್ಷ್ಮಿ ಪೂಜೆ ಮಾಡ್ತಿರ್ತೀವಲ್ಲ, ಲಕ್ಷ್ಮೀ ಪೂಜೆ, ಆವಾಗ ನಾರಾಯಣನ ಸಮೇತವಾಗಿ ಮಹಾಲಕ್ಷ್ಮಿನ ಧ್ಯಾನಿಸಬೇಕು. ಆವಾಗ ಮಾತ್ರ ಮಹಾಲಕ್ಷ್ಮಿ ನಮಗೆ ಸಕಲ ಸಂಪತ್ತನ್ನು ಕೊಟ್ಟು ಹಾರೈಸ್ತಾಳೆ. ಹಾಗಾಗಿ ತಪ್ಪದೇ ಎಲ್ಲರೂ ಈ ಲಕ್ಷ್ಮೀ ನಾರಾಯಣ ಅಷ್ಟಕಮ್ಮನ್ನು ಹೇಳಿ ಆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ರಿ. ಬರೀ ಯಾವ ಥರ ಐತಿ ಸ್ತೋತ್ರವನ್ನು ನೋಡೋಣ. ಭಾಳ ಸರಳವಾಗೈತಿ, ನೀವು ಹೇಳ್ಕೊರಿ. ಶ್ರೀ ಲಕ್ಷ್ಮೀ ನಾರಾಯಣಾಷ್ಟಕಂ. ಆರ್ಥಾನಾಂ ದುಃಖ ಶಮನೆ ದೀಕ್ಷಿತಂ ಪ್ರಭುಮವ್ಯಯಂ ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೆ. ಅಪಾರ ಕರುಣಾಂಬೋಧಿಂ ಆಪದ್ಬಾಂಧವಮಚ್ಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಭಕ್ತಾನಾಂ ವತ್ಸಲಂ ಭಕ್ತಿಗಮ್ಯಂ ಸರ್ವಗುಣಾಕರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಸುಹೃದಂ ಸರ್ವಭೂತಾನಾಂ ಸರ್ವಲಕ್ಷಣ ಸಂಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಚಿದಚಿತ್ ಸರ್ವಜಂತೂನಾಂ ಆಧಾರಂ ವರದಂ ಪರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಶಂಖಚಕ್ರಧರಂ ದೇವಂ ಲೋಕನಾಥಂ ದಯಾನಿಧಿಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಪೀತಾಂಬರಧರಂ ವಿಷ್ಣುಂ ವೀಲಸತ್ಸೂತ್ರಶೋಭಿತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಹಸ್ತೇನ ದಕ್ಷಿಣೇನಾಜಂ ಅಭಯಪ್ರದಮಕ್ಷರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಯಹಂ ಪಠೇತ್ ಪ್ರಾತರುತ್ಥಾಯ ಲಕ್ಷ್ಮೀನಾರಾಯಣಾಷ್ಟಕಂ ವಿಮುಕ್ತಃ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ. ಇತಿ ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ ಸಮಾಪ್ತಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಸ್ತೋತ್ರ ಯಾವ ಥರ ಇತ್ತಂತ. ಎಲ್ಲರೂ ತಪ್ಪದೇ ಈ ಸ್ತೋತ್ರವನ್ನು ಹೇಳಿ ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗಿ ಆ ಮಹಾಲಕ್ಷ್ಮಿ ಸಕಲ ಸಂಪತ್ತನ್ನು ಕೊಟ್ಟು ನಿಮಗೆ ಕಾಪಾಡಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.